ಕಿಚ್ಚನಿಗೆ ಹನುಮಂತ ಟಕ್ಕರ್, ಎಲ್ಲರೂ ಶಾಕ್. ಬಿಗ್ ಮನೆಯಲ್ಲೇ ಕಿಚ್ಚನ ಮ್ಯಾಕ್ಸ್ ದರ್ಶನ. 86 ದಿನವಾದರೂ ಪ್ಲೇ ಆಗಲೇ ಇಲ್ಲ ದಚ್ಚು ಸಾಂಗ್ಸ್. 86ನೇ ದಿನಕ್ಕೆ ಬಿಗ್ ಬಾಸ್ ಮನೆ ಕಾಲಿಟ್ಟಿದೆ. ವೀಕ್ ಅನ್ಕೊಂಡಿದ್ದವರೆಲ್ಲ ಇನ್ನು ಮನೆಯಲ್ಲೇ ಉಳಿದುಕೊಂಡಿದ್ರೆ, ಸ್ಟ್ರಾಂಗ್ ಅನ್ಕೊಂಡಿದ್ದವರೆಲ್ಲ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ. ಇದರ ಮಧ್ಯೆ ದಚ್ಚು ಅಭಿಮಾನಿಗಳಿಗೆ ಕಾಡ್ತಾ ಇರುವ ಒಂದೇ ಒಂದು ಡೌಟ್ ಏನಂದ್ರೆ, 86 ದಿನವಾದ್ರೂ ಯಾಕೆ ನಮ್ಮ ಬಾಸ್ ಸಾಂಗ್ ಹಾಕಿಲ್ಲ ಅಂತ. ಹೌದು, ಅದಕ್ಕೆ ಪೂರಕ ಬೆಂಬಂತೆ ಬಿಗ್ ಬಾಸ್ ನಿನ್ನೆಯ ಸಂಚಿಕೆಯಲ್ಲಿ ಗೇಮ್ ಒಂದನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಬರೀ ಸುದೀಪ್, ಪುನೀತ್, ಶಿವಣ್ಣ, ಉಪ್ಪಿ ಸಾಂಗ್ಸ್ ಮಾತ್ರ ಪ್ಲೇ ಆಯಿತು. ಇತ್ತ ದರ್ಶನ್ ಅಭಿಮಾನಿಗಳು ಮಾತ್ರ ನಮ್ಮ ಬಾಸ್ ಸಾಂಗ್ಸ್ ಯಾಕೆ ಹಾಕಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಚೈತ್ರ ಕುಂದಾಪುರ ಹೇಗೆಲ್ಲ ನಡೆದುಕೊಳ್ತಾರೆ ಎಂಬುದನ್ನ ರಜತ್ ಸಿಕ್ಕಾಪಟ್ಟೆ ಕಾಮಿಡಿಯಾಗಿ ತೋರಿಸಿಕೊಟ್ರು. ಚೈತ್ರ ಅವರ ನಾಟಕ ಯಾವ ರೀತಿ ಇರುತ್ತೆ ಎಂದು ರಜತ್ ಅಭಿನಯಿಸಿ ತೋರಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕನ್ನಡಿಯಲ್ಲಿ ಲೈಟ್ ತೋರಿಸಿ ಕನ್ನಡಿಯಲ್ಲಿ ಮುಖ ಬರುವಂತೆ ಮಾಡಿ ಭಯ ಬೀಳಿಸುತ್ತಾರೆ. ಇದನ್ನ ನೋಡಿ ಚೈತ್ರ ಭಯತೆ ಹೋಗ್ತಾರೆ. ಅವರು ಬಿದ್ದು ಬಿದ್ದು ಒದ್ದಾಡೋಕೆ ಆರಂಭ ಮಾಡ್ತಾರೆ. ಅವರ ಬಳಿ ಇದನ್ನ ಅರಗಿಸಿಕೊಳ್ಳೋಕೆ ಆಗಲೇ ಇಲ್ಲ. ಭಯದಲ್ಲೇ ಅವರು ಹೋಗಿ ದೇವರ ದೀಪ ಹಚ್ಚಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಕುಂಕುಮ ಹಣೆಯಲ್ಲಿ ಇಟ್ಕೊಂಡು ಮನೆ ಮಂದಿ ಎಲ್ಲ ನಗಾಡ್ತಾ ಇರ್ತಾರೆ. ಅಂದಹಾಗೆ ಕಿಚ್ಚನ ಚಪ್ಪಾಳೆ ಸಿಕ್ಕರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆದ್ರೆ ಕಳೆದ ಕೆಲವು ವಾರಗಳಿಂದ ಸುದೀಪ್ ಅವರು ಚಪ್ಪಾಳೆಯನ್ನ ನೀಡ್ತಾ ಇರಲಿಲ್ಲ. ಈ ಸೀಸನ್ ಅಲ್ಲೇ ಕೆಲವು ಸ್ಪರ್ಧಿಗಳು ನಡೆದುಕೊಂಡ ರೀತಿ ಸುದೀಪ್ ಅವರಿಗೆ ಇಷ್ಟವಾಗ್ತಾ ಇರಲಿಲ್ಲ. ಆ ಕಾರಣದಿಂದ ಅವರು ಚಪ್ಪಾಳೆ ನೀಡುವುದನ್ನ ನಿಲ್ಲಿಸಿದ್ರು. ಆದ್ರೆ ಕಳೆದ ವಾರ ಭವ್ಯ ಗೌಡ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರ್ತಾರೆ, ದಯವಿಟ್ಟು ಕಿಚ್ಚನ ಚಪ್ಪಾಳೆಯನ್ನ ನೀಡಿ ಎಂದು. ಹಾಗಾಗಿ ಮತ್ತೆ ಈ ವಾರದಿಂದ ಸುದೀಪ್ ಕಿಚ್ಚನ ಚಪ್ಪಾಳೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಭವ್ಯ ಕೂಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಇದರಿಂದ ಭವ್ಯ ಸಖತ್ ಖುಷಿಯಾಗಿದ್ದಾರೆ. ಇನ್ನು ಸ್ವಂತ ಶ್ರಮದಿಂದ ಕ್ಯಾಪ್ಟನ್ ಪಟ್ಟವನ್ನ ಪಡೆದುಕೊಂಡಿದ್ದಾರೆ. ಅಲ್ಲದೆ ಇಡೀ ವಾರ ಗಟ್ಟಿಯಾಗಿ ತಮ್ಮ ನಿಲುವು ಏನು ಎಂಬುದನ್ನ ಸಾಬೀತು ಮಾಡಿದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ಆಟವನ್ನ ಸುದೀಪ್ ಮೆಚ್ಚಿಕೊಂಡು ಚಪ್ಪಾಳೆಯನ್ನ ನೀಡಿದ್ದಾರೆ. ಒಟ್ಟಿನಲ್ಲಿ ತ್ರಿವಿಕ್ರಮ್ಗೆ ಕಿಚ್ಚನ ಚಪ್ಪಾಳೆ ಸಿಗಬಹುದು ಎಂದು ಕೆಲವೊಬ್ಬರು ಭಾವಿಸಿದ್ರು. ಅಲ್ಲದೆ ಮೋಕ್ಷಿತಾಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಗಬಹುದು ಎಂದು ಊಹಿಸಲಾಗಿತ್ತು. ಆದ್ರೆ ಅಟ್ ದಿ ಎಂಡ್ ಭವ್ಯ ಗೌಡಗೆ ಮೆಚ್ಚುಗೆ ಸಿಕ್ಕಿದೆ. ಎಪಿಸೋಡ್ನಲ್ಲಿ ಸಿಕ್ಕಾಪಟ್ಟೆ ಫನ್ ತುಂಬಿಕೊಂಡಿತ್ತು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಎಸ್ಎನ್ಸಿ ನ್ಯೂಸ್.